ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾನೇ ವೆರಿ ಇಂಪಾರ್ಟೆಂಟ್ ಆಗಿರಬೇಕು ಅಂತ ನಿಮ್ಮ ಫಲಿತಾಂಶ ಅಂದರೆ ಪರೀಕ್ಷೆ ಒಂದರ ಫಲಿತಾಂಶ ದಿನಾಂಕ ಪ್ರಕಟಣೆ ಆಗಿದೆ ಅಂತ ಗೊತ್ತಾಗ್ತಿದೆ. ಅಂದರೆ ನಿಮಗೆ ಏಪ್ರಿಲ್ 7 ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಚೇಂಜಸ್ ಅನ್ನೋದಾಗಿದೆ. ಈ ನಡುವೆ ನಿಮ್ಗೆ ಗೊತ್ತಿರುತ್ತೆ, ತುಂಬ ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ತುಂಬ ಕಡೆ ಇನ್ಫಾರ್ಮೇಷನ್ಸ್ ಚೇಂಜ್ ಆಯ್ತಾ, ಎಲ್ಲ ಡೇಟ್ ಬೇಗನ ಬಿಡ್ತಾರಾ, ಲೇಟಾಗಿ ಬಿಡ್ತಾರಾ, ತುಂಬ ಎಲ್ಲ ಒಂದು ಸ್ಟೂಡೆಂಟ್ಸು ಮಾತಾಡ್ತಿದ್ದಾರೆ. ಬಟ್ ನಾನು ನಿಮಗೆ ಒಂದು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಆನ್ಸರ್ ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಅಂತ ಮುಂಬರುವಂಥ ವೀಡಿಯೋಸ್ಗಳಿಗೆ ಎಲ್ಲ ಒಂದು ಅಪ್ಡೇಟ್ಸ್ಗೆ ನೀವು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಸ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬಾರ್ದು ಆಲ್ರೆಡಿ ವ್ಯಾಲ್ಯೂಯೇಷನ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ. ಓಕೆನಾ, ಎಸ್ಟರ್ಡೇನೆ ಅಂದರೆ ನಿನ್ನೆ ಕಂಪ್ಲೀಟಾಗಿ ವ್ಯಾಲ್ಯೂಯೇಟೆಡ್ ಅನ್ನೋದು ಕಂಪ್ಲೀಟ್ ಆಗಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಎವ್ಯಾಲ್ಯೂಯೇಷನ್ಸ್ ಪರೀಕ್ಷೆ ಒಂದರ ಫಲಿತ ಅಂದರೆ ಮೌಲ್ಯಮಾಪನ ಏನಾಗಿರುತ್ತೆ ಕಂಪ್ಲೀಟಾಗಿ ಮುಗಿದೋಗಿದೆ. ಓಕೆನಾ, ಈಗ ಜಸ್ಟ್ ನಿಮ್ಮ ಒಂದು ಫಲಿತಾಂಶ ಪ್ರಕಟಣೆ ಮಾಡಬೇಕು ಅಂದರೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಡೇಟು ಅಂದರೆ ಬೇಗ ಬಿಡ್ತಾರೆ, ಲೇಟಾಗಿ ಬಿಡ್ತಾರೆ, ಈ ಒಂದು ಕ್ವಶನ್ಸ್ ಎಲ್ಲರ ತಲೆ ಓಡ್ತಿದೆ. ನೋಡಿ, ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗೋದ್ರಿಂದ ಇನ್ನೇನಿಲ್ಲ, ಜಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು. ಅಂದರೆ ವೆಬ್ಸೈಟಲ್ಲಿ ಪೋರ್ಟಲಲ್ಲಿ ಇನ್ನೊಂದ್ಸರಿ ರೀಚೆಕ್ ಮಾಡ್ತಿರುತ್ತೆ. ಆಲ್ರೆಡಿ ತಿಳಿಸಿದಂಗೆ ನಿಮಗೆ ಏನು ಮಾಡ್ತಾರೆ, ಇನ್ನೊಂದ್ಸರಿ 2-3 ಟೈಮ್ಸ್ ರಿವೆರಿಫಿಕೇಷನ್ಸ್ ಮಾಡೇ ಮಾಡ್ತಿರ್ತಾರೆ. ಯಾವಾಗಲೂ ಗೊತ್ತು ನಿಮಗೆ. ಯಾಕಂದರೆ ಒಂದು ಸ್ಟೂಡೆಂಟ್ಸ್ ಏನಾದರೂ ಡೇಟಾ ಮಿಸ್ ಆದರೆ ಅದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ಪ್ರೊಸೆಸರ್ ಯಾವ ಸ್ಟೂಡೆಂಟ್ಸ್ ಯಾವ ಮಾರ್ಕ್ಸ್ ಹೋಯ್ತಾರೆ ಅನ್ನೋದೇ ತುಂಬ ಕಾಂಪ್ಲಿಕೇಟೆಡ್. ಅದಕ್ಕೋಸ್ಕರ ತುಂಬಾ ಸಿಕ್ಕಾಪಟ್ಟೆ ಚೆಕ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ನೀವೇನು ಅನ್ಕೋಬೇಡಿ, ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ ನಿಮಗೆ. ಈ ಒಂದು ವೀಕಲ್ಲಿ ಅಂದರೆ ನಿಮಗೆ ಏಪ್ರಿಲ್ 5 ಬರುವಂಥ ತುಂಬ ಚಾನ್ಸ್ ಇರುತ್ತೆ, 6th 7th ಒಟ್ಟಿನಲ್ಲಿ. ಯಾಕಂದರೆ ರಿಸಲ್ಟ್ ಏಪ್ರಿಲ್ 7 ಒಳಗಡೆ ಬರುತ್ತೆ. ಯಾಕಂದರೆ ಡಿಲೇ ಅಂತೂ 100% ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ವ್ಯಾಲ್ಯೂಡ್ ಕಂಪ್ಲೀಟೆಡ್ ಆದಮೇಲೆ ಅಂದರೆ ಇನ್ನೂ 5 days 6 days ಗ್ಯಾಪ್ ಸಿಕ್ಕಿರೋದ್ರಿಂದ ಆದಷ್ಟು ತಮ್ಮ ಪ್ರೊಸೀಜರ್ ಏನಿದೆ ಅಂದರೆ ಎಕ್ಸಾಮಿನೇಷನ್ಸ್ ಅಸೆಸ್ಮೆಂಟ್ ಬೋರ್ಡ್ ಏನಿದೆ ಅದೆಲ್ಲ ಕಂಪ್ಲೀಟ್ ಪ್ರೊಸೀಜರ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ನ್ಯೂಸ್ ಪ್ರೆಸ್ ಮೀಟ್ ಅನ್ನೋದು ಬರುತ್ತೆ. ಏನೇ ಆಗಲಿ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಲಿಂಕ್ ಸಿಗಬೇಕು ಅಂದರೆ ಲಿಂಕ್ ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ಇದೇ ವೆಬ್ಸೈಟ್ ಲಿಂಕ್ ಅಂದರೆ KRResult.nic. ಈ ಒಂದು ವೆಬ್ಸೈಟಲ್ಲಿ ನಿಮ್ಮ PUC ಅಂದರೆ ದ್ವಿತೀಯ PUC ಫಲಿತಾಂಶ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಇಲ್ಲಾಗುತ್ತೆ. ಈ ಲಿಂಕಲ್ಲಿ ನಿಮ್ಮ ಇದರಲ್ಲಿ ಏನು ಅಂದರೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮದು ಏನು ಆರ್ಟ್ಸಾ ಕಾಮರ್ಸಾ ಮತ್ತು ಇಲ್ಲ ಸೈನ್ಸ್ ಅಂತ ಹೋಗ್ಬಿಟ್ಟು ಆಗ್ಬಿಟ್ಟು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ಓಕೆನಾ, ಯಾವುದೇ ಕಾರಣಕ್ಕೂ ಭಯ ಬೇಡ. ನಾವು ಒಂದು ಸ್ವಲ್ಪ ಹುಡುಗರು ಅಂದರೆ ನಾವು ಚೆನ್ನಾಗಿ ಬರ್ದಿಲ್ಲ ಅಂತಂದು ನೀವೇನು ಭಯ ಪಡೋಕೋಬೇಡಿ. ಆಮೇಲೆ ನೀವು ಯಾವುದು ಹುಡುಗರು ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಒಂದು ಸ್ವಲ್ಪ ಪರೀಕ್ಷೆ ಹತ್ರ ಬಂದಾಗ ಸ್ವಲ್ಪ ಅವರು ಡಿಮೋಟಿವೇಟ್ ಆಗ್ತಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗೆ ನೀವು ಒಂದು ಸ್ವಲ್ಪ ಮೋಟಿವೇಟ್ ಮಾಡಿ, ನೆಕ್ಸ್ಟ್ ಎಕ್ಸಾಮ್ 2 ಇದೆ ಅನ್ನೋ ಒಂದು ಫೇಲ್ ಆಗೋಂಥ ಸ್ಟೂಡೆಂಟ್ಸ್ಗಳಿಗೆ. ಯಾಕಂದರೆ ಇದು ಬರೀ ಜಸ್ಟ್ ಎಕ್ಸಾಮ್ ಆಯ್ತಾ, ಏನು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ಎಕ್ಸಾಮ್ಸ್ನ ಇನ್ನೂ ಚೆನ್ನಾಗಿ ಬರೀರಿ, ನಿಮ್ಮ ರಿಸಲ್ಟ್ ಎಲ್ಲರಿಗೂ ಚೆನ್ನಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತ ಯಾರು ಈ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಕೇಳ್ತಾ ನಿಮ್ಮ ಅನಿಸಿಕೆ ನಿಮ್ಗೆ ಏನಿಸ್ತಿದೆ, ರಿಸಲ್ಟು ನಿಮ್ಗೆ ಯಾವ ಥರ ಒಂದು ಏನಿದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲ ನೀವು ಕಮೆಂಟ್ ಮಾಡೋದ್ರಿಂದ ತುಂಬ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಓಕೆ ಅವ್ರವ್ರ ಮನಸ್ಸಲ್ಲಿ ಇರೋದು ನಿಮ್ಗೆ ತಿಳ್ಸ್ಕೊತೀರಾ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ನಾನು ಆನ್ಸರ್ ಕೂಡ ಮಾಡ್ತಿರ್ತೀನಿ ಅಂತ ಹೇಳ್ತಾ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ನಿಮಗೆ ಅಲ್ಲಿ ಏನಾಗುತ್ತೆ, ನೀವೇನಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಎಲ್ಲ KCT ಮಟೀರಿಯಲ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಮತ್ತು ನೀವೇನಾದ್ರು ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ ನಿಮಗೂ ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಸಿಗ್ತಾ ಇರುತ್ತೆ. ನೀವು ಫಲಿತಾಂಶ ಪರೀಕ್ಷೆ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ನಿಮಗೆ ಏಪ್ರಿಲ್ 7 ಒಳಗಡೆ ಬರುತ್ತೆ. ಬಟ್ ಮುಂಬರೋ ದಿನಗಳಲ್ಲಿ ತುಂಬ ಸ್ಕಾಲರ್ಶಿಪ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆಫ್ಟರ್ ಸೆಕೆಂಡ್ PUC ಅಂದರೆ ಡಿಗ್ರಿಲಿ ನಿಮ್ಗೆ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬರುತ್ತೆ. ಗೊತ್ತಿಲ್ಲ ಅಂದ್ರೆ ನಾನು ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಸ್ಕಾಲರ್ಶಿಪ್. ಯಾಕಂದರೆ ಸ್ಕಾಲರ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡಿಗ್ರಿಲಿ. ಯಾಕಂದರೆ ನೀವು 4 years ಹೋದಾಗ ಸ್ಕಾಲರ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ತಿಳಿಸ್ತಾ ಹೋಗ್ತಿರ್ತೀವಿ. ಅದು ಜೆನ್ಯೂನ್ ಆಗಿರೋಂಥ 100% ಬರುವಂಥ ಸ್ಕಾಲರ್ಶಿಪ್ ಆದರೆ ತಿಳಿಸ್ತಾ ಇರ್ತೀವಿ. ಓಕೆ, ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.